ಸರ್, ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಜಟಾಪಟಿ ಮಾಡಿಕೊಂಡು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದಿದ್ದಾರೆ ಅನ್ನೋ ನಿಮ್ಮ ಆಪ್ತ ಕಾರ್ಯದರ್ಶಿ ಮತ್ತೆ ಡಿಸಿಎಂ ಅವರ ಆಪ್ತ ಕಾರ್ಯದರ್ಶಿ ಜಟಾಪಟಿ ಮಾಡ್ಕೊಂಡಿದ್ದಾರೆ, ಅಂದ್ರೆ ಜಗಳ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ಇಲ್ಲ, ಈಗ ತಾನೇ ಒಂದು 5 minutes ಬ್ಯಾಕ್ ಕೆಲವು ಅಧಿಕಾರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ. ನಾವು ಲುಕ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಫ್ ದಿ ರೆಕಾರ್ಡ್ ಸಿಗ್ಬೋದಾ ಸರ್? ನೋ ಆಫ್ ದಿ ರೆಕಾರ್ಡ್, ಅಲ್ಲ ಸರ್, ಆನ್ ರೆಕಾರ್ಡ್. ಅಲ್ಲ ಸರ್, ರಾಹುಲ್ ಗಾಂಧಿ ಕೇಳಿದ್ರ ಅಲ್ಲೇ ಪಕ್ಕದಲ್ಲೇ ಕೂತಿದ್ರಲ್ಲ. ಮುಂದಿನ ಸಲ ಬಂದಾಗ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಬಟ್ ಇಲ್ಲ, ನಾನು ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ಭೇಟಿ ಮಾಡಲ್ಲ. ನಾವು ಮುಂದಿನ ಸಾರಿ ಬಂದಾಗ ಮತ್ತೆ ನಾನು 1ನೇ ತಾರೀಕು ಏನಿದೆ ಲೀಗಲ್ ಸೆಲ್ ಸೆಮಿನಾರ್ ಇದೆ. ಆಗ 1ನೇ ತಾರೀಕು ಬರ್ತಾ ಇದ್ದೀನಿ. 1, 2 ಇದೆ, ಬರ್ತಾ ಇದ್ದೀನಿ. ಆಗ ಬಂದಾಗ ನೋಡ್ತೀನಿ. ಆಗ ರಾಹುಲ್ ಗಾಂಧಿ ಅವ್ರ ಭೇಟಿ ಮಾಡಕ್ಕೆ ಸಾಧ್ಯನಾ? ನೀವೇ ಬರೆದು ಬಿಡ್ತೀರಲ್ಲ. ಏನು ನೀವು ಹೇಳೋರ್ಗೆ ನಾವೇ ಅಲ್ಲ, ಭೇಟಿ ಇಲ್ಲದೆ ಹೋದ್ರು ಭೇಟಿ ಮಾಡ್ತಾ ಇದ್ದಾರೆ. ಪುಲಾವ್ ಸಾಧ್ಯತೆ ಅಂತೀವಿ ಸರ್, ಅಷ್ಟೇ. ಬರೆದು ಬಿಡ್ತೀರಲ್ಲ ನೀವು. ಭೇಟಿ ಆಗ್ಲಿ ಅನ್ನೋದು ನಮ್ಮ ಬೈಕೆ ಸರ್, ಅಷ್ಟೇ. ಉದ್ದೇಶ ಅಲ್ಲ ನಿಮಗೆ, ನಿಮ್ಮ ಉದ್ದೇಶನೇ ಬೇರೆ. ಯಾವ ಉದ್ದೇಶ ನಮ್ದೇನ್ ಸರ್? ಏನಾದ್ರು ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಬರ್ತೀವ ಸರ್? ಪಾಪ ನೀವೆಲ್ಲ ನಿಮ್ಮ ಓನರ್ಸು, ನಿಮ್ಮ ಎಡಿಟರ್ಸು ಅವರಿದಾರಲ್ಲ, ಅವ್ರ ಉದ್ದೇಶಗಳೇ ಬೇರೆ. ನೋ ಕಮೆಂಟ್ಸ್ ಸರ್. बस बंद कर. I am not finding fault with the reporters. ನಾನು ಆಫ್ ದಿ ರೆಕಾರ್ಡ್ ಹೇಳ್ತಾ ಇರೋದು. ಈ ಕಡೆ ಆಫ್ ಮಾಡಿಬಿಡಿ ಎಲ್ಲ. ಸರ್, ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಜಟಾಪಟಿ ಮಾಡಿಕೊಂಡು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದಿದ್ದಾರೆ ಅನ್ನೋ ನಿಮ್ಮ ಆಪ್ತ ಕಾರ್ಯದರ್ಶಿ ಮತ್ತೆ ಡಿಸಿಎಂ ಅವರ ಆಪ್ತ ಕಾರ್ಯದರ್ಶಿ ಜಟಾಪಟಿ ಮಾಡ್ಕೊಂಡಿದ್ದಾರೆ, ಅಂದ್ರೆ ಜಗಳ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ಇಲ್ಲ, ಈಗ ತಾನೇ ಒಂದು 5 minutes ಬ್ಯಾಕ್ ಕೆಲವು ಅಧಿಕಾರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ. ನಾವು ಲುಕ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಫ್ ದಿ ರೆಕಾರ್ಡ್ ಸಿಗ್ಬೋದಾ ಸರ್? ನೋ ಆಫ್ ದಿ ರೆಕಾರ್ಡ್, ಎಲ್ಲ ಅಲ್ಲ ಸರ್, ಆನ್ ರೆಕಾರ್ಡ್. ಅಲ್ಲ ಸರ್, ರಾಹುಲ್ ಗಾಂಧಿ ಕೇಳಿದ್ರ ಅಲ್ಲೇ ಪಕ್ಕದಲ್ಲೇ ಕೂತಿದ್ರಲ್ಲ. ಮುಂದಿನ ಸಲ ಬಂದಾಗ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಬಟ್ ಇಲ್ಲ, ನಾನು ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ಭೇಟಿ ಮಾಡಲ್ಲ. ನಾವು ಮುಂದಿನ ಸಾರಿ ಬಂದಾಗ ಮತ್ತೆ ನಾನು 1ನೇ ತಾರೀಕು ಏನಿದೆ ಲೀಗಲ್ ಸೆಲ್ ಸೆಮಿನಾರ್ ಇದೆ. ಆಗ 1ನೇ ತಾರೀಕು ಬರ್ತಾ ಇದ್ದೀನಿ. 1, 2 ಇದೆ, ಬರ್ತಾ ಇದ್ದೀನಿ. ಆಗ ಬಂದಾಗ ನೋಡ್ತೀನಿ. ಆಗ ರಾಹುಲ್ ಗಾಂಧಿ ಅವ್ರ ಭೇಟಿ ಮಾಡಕ್ಕೆ ಸಾಧ್ಯನಾ? ನೀವೇ ಬರೆದು ಬಿಡ್ತೀರಲ್ಲ. ಏನು ನೀವು ಹೇಳೋರ್ಗೆ ನಾವೇ ಅಲ್ಲ, ಭೇಟಿ ಇಲ್ಲದೆ ಹೋದ್ರು ಭೇಟಿ ಮಾಡ್ತಾ ಇದ್ದಾರೆ. ಪುಲಾವ್ ಸಾಧ್ಯತೆ ಅಂತೀವಿ ಸರ್, ಅಷ್ಟೇ. ಬರೆದು ಬಿಡ್ತೀರಲ್ಲ ನೀವು. ಭೇಟಿ ಆಗ್ಲಿ ಅನ್ನೋದು ನಮ್ಮ ಬೈಕೆ ಸರ್, ಅಷ್ಟೇ. ಉದ್ದೇಶ ಅಲ್ಲ ನಿಮಗೆ, ನಿಮ್ಮ ಉದ್ದೇಶನೇ ಬೇರೆ. ಯಾವ ಉದ್ದೇಶ ನಮ್ದೇನ್ ಸರ್? ಏನಾದ್ರು ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಬರ್ತೀವ ಸರ್? ಪಾಪ ನೀವೆಲ್ಲ ನಿಮ್ಮ
ಓನರ್ಸು ಎಡಿಟರ್ಸು ಅವರಿದಾರಲ್ಲ ಅವ್ರ ಉದ್ದೇಶಗಳೇ ಬೇರೆ. ನೋ ಕಮೆಂಟ್ಸ್ ಸರ್. बस बंद कर So I am not finding fault with the reporters. ನಾನು ಆಫ್ ದಿ ರೆಕಾರ್ಡ್ ಹೇಳ್ತಾ ಇರೋದು ಈ ಕಡೆ ಆಫ್ ಮಾಡಿಬಿಡಿ ಎಲ್ಲ. ಸರಿ ಲೈಟ್ ಸರಿ